ಆ ಊರಿನ ಕೆರೆ ತುಂಬಿ ತುಳುಕ್ತಾ ಇದೆ. ಆದ್ರೂ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. 8 ದಿನಕ್ಕೊಮ್ಮೆ ಬರುವ ನೀರಿಗೆ ಕಾದು ಕುಳಿತುಕೊಳ್ಳುವಂತಾಗಿದೆ. ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ನೀರಿನ ದೊಡ್ಡ ಸಮಸ್ಯೆ ಆಗಿದೆ. ಒಂದು ಸಲ ಎರಡು ಸಲ ಅವ್ರು ಹೇಳಿ ಬೇಜಾರಾಗ್ಬಿಟ್ಟೆ. ಕಲಘಟಕಿ ಪಟ್ಟಣ ಪಂಚಾಯಿತಿಯಲ್ಲಿ ನೀರಿನ ಸಮಸ್ಯೆ ಆಗ್ತಾ ಇದೆ. ನೀರಿದ್ರೂ ಕೂಡ ಸರಿಯಾಗಿ ಸರಬರಾಜು ಮಾಡ್ತಾ ಇಲ್ಲ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಷ್ಟೇ ಬೇಸಿಗೆ ಕಾಲ ಶುರುವಾಗಿದೆ. ರಣ ಬಿಸಿಲಿಗೆ ಭೂಮಿ ಕಾವೇರ್ತಿದೆ. ಧಗಧಗಿಸೋ ಬೇಗೆಗೆ ಕೆರೆಗಳೆಲ್ಲ ಬತ್ತುವ ಭೀತಿ ಇದೆ. ಕೆಲವೆಡೆ ಅಂತರ್ಜಲ ಮಟ್ಟ ಕಡಿಮೆ ಆಗುತ್ತೆ ಅನ್ನುವಂಥ ಆತಂಕವೂ ಎದುರಾಗಿದೆ. ಆದ್ರೆ ಈ ಊರಲ್ಲಿ ಕೆರೆ ತುಂಬಿ ತುಳುಕ್ತಾ ಇದ್ರೂ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಸರಿಯಾದ ನಿರ್ವಹಣೆ ಇಲ್ಲದೆ ನೀರಿಗಾಗಿ ಬಕಪಕ್ಷಿಗಳಂತೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಚಿ ಕೆರೆ ಭರ್ತಿ, ಕುಡಿಯೋ ನೀರಿಗಿಲ್ಲ ಖಾತ್ರಿ. 8 ದಿನಕ್ಕೊಮ್ಮೆ ನೀರು ಕೇಳೋರಿಲ್ಲ ಜನರ ಗೋಳು. ಇದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿನಿಧಿಸೋ ಧಾರವಾಡ ಜಿಲ್ಲೆಯ ಕಲಘಟಕಿ ಕ್ಷೇತ್ರದ ದುಸ್ಥಿತಿ. ಮಲೆನಾಡು ಪ್ರದೇಶವಾಗಿದ್ರೂ ಹನಿ ಹನಿ ನೀರಿಗೂ ಪರದಾಡ್ತಿದ್ದಾರೆ. ಬೇಂಚಿ ಕೆರೆಯೇ ಕಲಘಟಕಿಯ ಜಲಮೂಲವಾಗಿದೆ. ಇಲ್ಲಿಂದಲೇ ಇಡೀ ಪಟ್ಟಣಕ್ಕೆ ನೀರು ಪೂರೈಕೆ ಆಗುತ್ತದೆ. ಆದ್ರೆ ಕೆರೆ ಭರ್ತಿಯಾಗಿದ್ರೂ ನೀರಿನ ಸಮಸ್ಯೆ ಮಾತ್ರ ತಪ್ಪಿಲ್ಲ. ಸರಿಯಾದ ನಿರ್ವಹಣೆ ಇಲ್ಲದೆ ನೀರಿನ ಹಾಹಾಕಾರ ಸೃಷ್ಟಿಯಾಗಿದೆ. ಪಟ್ಟಣದ ಬಹುತೇಕ ಕಡೆ 6 ಅಥವಾ 8 ದಿನಕ್ಕೊಮ್ಮೆ ನೀರು ಪೂರೈಕೆ ಮಾಡ್ತಿದ್ದಾರೆ. ಯಾವಾಗ ನೀರು ಬರುತ್ತೆ ಅಂತ ಜನರು ಕೆಲಸ ಕಾರ್ಯ ಬಿಟ್ಟು ಕಾಯೋ ದುಸ್ಥಿತಿ ಬಂದಿದೆ. ನಮ್ಗೆ ಸರ ನೀರು 8 ದಿನಕ್ಕೊಮ್ಮೆ 7 ದಿನಕ್ಕೊಮ್ಮೆ ಬಿಡ್ತಾರೆ ಸರ. ಮತ್ತು ನಮಗೆ ನೀರು ಸರಿಯಾಗಿ ಬಿಡಂಗಿಲ್ಲ ರೀ ಅವರು. ಬಿಟ್ಟರು ಸಂಜೆ ಮಠ ತುಂಬೇಕ್ರಿ ಸರ ನಾವು. ಮತ್ತು ನೀರಿಂದ ಭಾಳ ತ್ರಾಸ ಐತಿ. ನಮ್ಗೆ ನೀರಿಂದ ಒಂದು ವ್ಯವಸ್ಥೆ ಮಾಡಿಕೊಡ್ರಿ. ಮೋಟ್ರ್ ಹಚ್ಚಿದ್ರು ಕೂಡ ನೀರು ಸರಿಯಾಗಿ ಬರಂಗಿಲ್ಲ ರೀ ಅವು. ಕಲಘಟಕಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 17 ವಾರ್ಡ್ಗಳಿವೆ. ಸುಮಾರು 20,000 ಜನ ಇದ್ದಾರೆ. ಸುಮಾರು 100 ಎಕರೆ ವ್ಯಾಪ್ತಿಯಲ್ಲಿರೋ ಕೆರೆ ಕಾಡಿನಲ್ಲಿ ಇರೋದ್ರಿಂದ ಸದಾ ತುಂಬಿರುತ್ತೆ. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒದ್ದಾಡುವಂತಾಗಿದೆ ಅಂತ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ನೀರಿನ ಸಮಸ್ಯೆ ಭಾಳ ಬಿಟ್ಟೈತ್ರಿ ಇಲ್ಲಿ. ಒಂದು ಸಲ ಎರಡು ಸಲ ಅವ್ರು ಹೇಳಿ ಬೇಜಾರಾಗ್ಬಿಟ್ಟೈತೆ. ನಮಗೂ ಪಟ್ಟಣ ಪಂಚಾಯತ್ರಿಗೂ ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ವಿ. ಹ್ಞೂ ಅಂತಾರಿ. ಮತ್ತು ಅದಕ್ಕೆ ಇರಿ ಸಚಿವರು ನಮ್ಮವರಿದ್ರೂ ಅವ್ರು ಹೇಳ್ಬೇಕಲ್ರಿ. ಅಲ್ಲಿ ಹೇಳಿದ್ರೆ ಆಕೈತಿ ಕೆಲಸ, ಇಲ್ಲಾಂದ್ರೆ ಇಲ್ಲ. 6 ದಿನ ಆದರೂ ಆತ್ರಿ, 8 ದಿನ ಆದರೂ ಆತ್ರಿ. ಟೈಮೇ ಇಲ್ಲರಿ. ಅದು ಬೆಳಗ್ಗೆ ಆದ್ರೆ ಬೆಳಗ್ಗೆ, ಸಂಜೆ ಆದ್ರೆ ಸಂಜೆ. ನೀರಿನ ದಾರಿ ಕಾಯದ ನೋಡ್ರಿ. ಒಂದು ದಿನ ಬಿಟ್ಟರೆ ನಾವು ನೀರು ಬಿಟ್ಟರೆ ನೀರೇ ಇಲ್ಲರಿ. ಮತ್ತು ಎಲ್ಲಿ ಕೆರೆಗೆ ಹೋಗ್ಬೇಕನ್ನಗಲ್ರಿ. ಒಂದು ಬೋರ್ ಅದಾವನ್ನಿಲ್ರಿ. ಮತ್ತಿದೆ ಒಟ್ಟು ನೀರಿನ ದಾರಿ ಕಾಯ್ಕೊಂಡು ಕುಂದ್ರೋದು ನೋಡ್ರಿ. 4 ದಿನಕ್ಕೊಮ್ಮೆ ಮೇಲ್ಪಟ್ಟು 5 ದಿನಕ್ಕಾದ್ರೂ ಬಿಡ್ತಾರೆ ರೀ, 6 ದಿನಕ್ಕಾದ್ರೂ ಬಿಡ್ತಾರೆ. ಹೋತಂದ್ರೆ 8 ದಿನ ಆದರೂ ಆತ್ರಿ. ನೀರಿಂದ ಒಂದು ದೊಡ್ಡ ಸಮಸ್ಯೆ ಆಗೈತಿ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಹಂತ ಹಂತವಾಗಿ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಈಗ ಅದೆಲ್ಲ ನಾವು 3 ದಿನಕ್ಕೊಮ್ಮೆ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ನೀರಿನ ಲಭ್ಯತೆ ಐತೆ ಸರ್. ಡೈಲಿ 3 ದಿನಕ್ಕೊಮ್ಮೆ ಕೊಡೋದಕ್ಕೆ ನಾವು ಇದನ್ನು ಮಾಡ್ತಿದ್ದೆ. ಬೇಸಿಗೆಯಲ್ಲಿ ಏನು ತೊಂದರೆ ಆಗಲಾರ್ದಂಗೆ ನಾವು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಯಾವುದೇ ವಾರ್ಡ್ಗೆ ಟ್ಯಾಂಕರ್ ಸಪ್ಲೈ ಆಗ್ತಾಯಿಲ್ಲ. ಜಾತ್ರೆ ಟೈಮ್ನಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಕೆಲವೊಂದು ವಾರ್ಡ್ಗಳಲ್ಲಿ ಮಾಡಿದ್ದು. ಒಟ್ನಲ್ಲಿ ಮಲೆನಾಡು ಭಾಗದ ಜನರು ಕೂಡ ಕುಡಿಯೋ ನೀರಿಗಾಗಿ ಸಂಕಷ್ಟ ಎದುರಿಸುತ್ತಿದ್ದಾರೆ. ಇನ್ನಾದರೂ ಸಚಿವ ಸಂತೋಷ್ ಲಾಡ್ ನೀರಿನ ಸಮಸ್ಯೆ ಬಗೆಹರಿಸಬೇಕಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.